ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪೌಷ್ಯಮಾಸ ಜನವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. 2026ನೇ ಇಸ್ವಿ ಆಂಗ್ಲ ಹೊಸ ವರ್ಷ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭ ಫಲಗಳನ್ನೇ ಕೊಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸೊ ಈ 2026ನೇ ಇಸ್ವಿ ಆಂಗ್ಲ ಹೊಸ ವರ್ಷದಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋಣ. ಅಂದರೆ ವರ್ಷಕ್ಕೊಮ್ಮೆ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. 2026 ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ಉಚ್ಚ ಕ್ಷೇತ್ರ. ಸೊ ಗುರು ಬಲಿಷ್ಠನಾಗ್ತಾನೆ. ಇಷ್ಟು ಸಮಯ ಗುರು ಶತ್ರು ಕ್ಷೇತ್ರದಲ್ಲಿದ್ದ, ಈಗ ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಗುರುಬಲದ ಸಂಪೂರ್ಣ ಫಲ ಎಲ್ಲ ರಾಶಿಯವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಗುರು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಸಮ್ ಪರ್ಸೆಂಟೇಜ್ ಗುರುಬಲ ಇರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದೇ ರೀತಿಯಾಗಿ ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಸಿಂಹರಾಶಿಗೆ ಬರ್ತಾನೆ. ಅದು ಕೂಡ ಅವನಿಗೆ ಮಿತ್ರ ಕ್ಷೇತ್ರ. ಸೊ ಮುಂದಿನ ದಿನಗಳಲ್ಲಿ ಗುರು ಬಲಿಷ್ಠ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾನೆ. ಇದರ ಫಲಗಳನ್ನು ಎಲ್ಲ ರಾಶಿಯವರಿಗೂ ಕೂಡ ಗುರು ಕೊಡ್ತಾನೆ ಅಂತ ನೇರವಾಗಿ ಹೇಳಬಹುದು. ಖಂಡಿತ ಇದರಿಂದ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ಇನ್ನು ಈ 2026 ವರ್ಷದ ಅಂತ್ಯಭಾಗದಲ್ಲಿ ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಕೇತು ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಮೂರು ಪರಿವರ್ತನೆಗಳು 2026ರಲ್ಲಿ ಆಗುವಂತಹ ದೊಡ್ಡ ಪ್ರಮಾಣದ ಪರಿವರ್ತನೆಗಳು. ಅಂದರೆ ವರ್ಷಕ್ಕೊಮ್ಮೆ ಬದಲಾಗುವ ಗ್ರಹಗಳ ಪರಿವರ್ತನೆ ಅಂತ ಹೇಳ್ಬೋದು. ಇನ್ನೂ ವಿಶೇಷವಾಗಿ ಹೇಳೋದಾದರೆ 2026ರಲ್ಲಿ ಶನಿ ಒಬ್ಬನನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಗ್ರಹಗಳು ಕೂಡ ತಮ್ಮ ಸ್ಥಾನಗಳನ್ನು ಬದಲಾಯಿಸ್ಕೊಳ್ತಾರೆ. ಇನ್ನು ಜನವರಿಯಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ 12ನೇ ತಾರೀಕು ಶುಕ್ರ ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. 14ನೇ ತಾರೀಕು ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಇದನ್ನು ಮಕರ ಸಂಕ್ರಾಂತಿ, ಸಂಕ್ರಮಣ, ಉತ್ತರಾಯಣ ಪರ್ವಕಾಲ ಪ್ರಾರಂಭ ಆಗುವಂತಹ ಸಮಯ. ಸೊ ಈ ಉತ್ತರಾಯಣದ ಪರ್ವಕಾಲದಲ್ಲಿ ಸಂಕ್ರಾಂತಿಯ ಹಬ್ಬದ ದಿನದಂದು ವಿಶೇಷವಾಗಿ ಹೊಸ ವರ್ಷದ ಪ್ರಾರಂಭ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸೊ ಇನ್ನು ಜನವರಿ 15ನೇ ತಾರೀಕು ಕುಜ ತನ್ನ ಉಚ್ಚ ಕ್ಷೇತ್ರವಾದಂತಹ ಮಕರ ರಾಶಿಗೆ ಬರ್ತಾನೆ. ಜನವರಿ 17ನೇ ತಾರೀಕು ಬುಧನು ಕೂಡ ಮಕರ ರಾಶಿಗೆ ಬರ್ತಾನೆ. 4 ಗ್ರಹಗಳು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಜನವರಿ 12, 14, 15 ಮತ್ತು 17ರಂದು ಕೇವಲ 4 ದಿನದ ವ್ಯತ್ಯಾಸದಲ್ಲಿ 4 ಗ್ರಹಗಳು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಈ ಒಂದು ಪರಿವರ್ತನೆ 2026ನೇ ಇಸ್ವಿಯಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ, ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ಒಂದು ವಿಶೇಷ ಫಲ ಏನಪ್ಪ ಅಂದರೆ ಗುರುಬಲ ಅದ್ಭುತವಾಗಿದೆ. ಅದು ಒಂದು ತುಂಬ ದೊಡ್ಡ ಪ್ರಮಾಣದ ಪಾಸಿಟಿವ್ ಅಂತ ಹೇಳ್ಬೋದು. ಏಕೆಂದರೆ ಗುರು ಯೋಗಕಾರಕ ಅಲ್ಲದಿದ್ದರೂ ಕೂಡ ಕುಂಭರಾಶಿಯವರಿಗೆ ಧನಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ಅವನು ಪಂಚಮ, ಅವನಿಗೆ ಶತ್ರುಕ್ಷೇತ್ರವಾದರೂ ಕೂಡ 5-9 ಟ್ರಯಾಂಗಲ್ ಅನ್ನೋದು ಗುರುಗೆ ತುಂಬ ಒಳ್ಳೆಯ ಸ್ಥಾನ. ಹಾಗಾಗಿ ವರ್ಷದಲ್ಲಿ ಏನೆಲ್ಲ ಪ್ರಯತ್ನಗಳು ವಿಫಲ ಆಗ್ತಾ ಬಂದರೂ ಕೂಡ ಅಭಿವೃದ್ಧಿಯನ್ನು ಒಂದು ಮಟ್ಟದಲ್ಲಿ ಗುರು ಖಂಡಿತವಾಗ್ಲೂ ಕೊಡ್ತಾನೆ. ಸೊ ಕುಂಭರಾಶಿಯವರಿಗೆ ಜೂನ್ 1ನೇ ತಾರೀಕಿನ ತನಕ ಗುರುಬಲ ಇರುತ್ತೆ. ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ನೋಡೋದಾದರೆ 4 ಗ್ರಹಗಳು ವ್ಯಯಭಾವದಲ್ಲಿದ್ದಾರೆ. ಇದು ಅಷ್ಟೇನು ಶುಭ ಅಲ್ಲ. ತುಂಬ ಲಾಭ ಕೊಡೋದು ಇಲ್ಲ, ತುಂಬ ನಷ್ಟ ಆಗೋದು ಇಲ್ಲ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಪದೇ ಪದೇ ವ್ಯತ್ಯಾಸಗಳನ್ನು ಕಾಣ್ತೀರಾ ಕುಂಭರಾಶಿಯವರು. ಅದರಲ್ಲೂ ಕೂಡ ಗಂಡನ ಜಾತಕ ಆದರೆ ಹೆಂಡತಿಗೆ ಆರೋಗ್ಯದ ಸಮಸ್ಯೆ, ಹೆಂಡತಿಯ ಜಾತಕ ಆದರೆ ಗಂಡನಿಗೆ ಆರೋಗ್ಯದ ಸಮಸ್ಯೆ. ಏಕೆಂದರೆ ಕುಂಭಲಗ್ನ ಕುಂಭರಾಶಿಯವರಿಗೆ ಸಪ್ತಮದಲ್ಲಿ ಕೇತು ಇದ್ದಾನೆ. ವ್ಯಯಭಾವದಲ್ಲಿರುವ ಕುಜ ಆ ಕೇತುವನ್ನು ನೋಡ್ತಾನೆ. ಇನ್ನು ಫೆಬ್ರವರಿ 24ರ ನಂತರ ಅವನು ಕುಂಭರಾಶಿಗೆ ಬಂದಾಗ ಮತ್ತೆ ಸಪ್ತಮದ ಭಾವದ ಮೇಲೆ
ಕುಜನ ದೃಷ್ಟಿ ಬೀಳುತ್ತೆ, ಕೇತು ಕೂಡ ಅಲ್ಲೇ ಇರ್ತಾನೆ. ಸಪ್ತಮಾಧಿಪತಿ ಸೂರ್ಯನೂ ಕೂಡ ವ್ಯಯಭಾವದಲ್ಲಿದ್ದಾನೆ. ಸೊ ಈ ಎಲ್ಲ ಕಾಂಬಿನೇಷನ್ಗಳು ಕುಂಭರಾಶಿಯವರು ಆಲ್ಮೋಸ್ಟ್ ಮಾರ್ಚ್ ತನಕ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ಇದರಲ್ಲಿ ಏನಾದರೂ ಏರುಪೇರುಗಳನ್ನು ನೀವು ನೋಡಿದರೆ ಜೀರ್ಣಕ್ರಿಯೆ, ಡೈಜೆಷನ್, ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯ, ಸ್ತ್ರೀಯರಿಗೆ ಏನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಾಗುವಂಥದ್ದು, ಥೈರಾಯ್ಡ್ ಇಂತಹ ಸಮಸ್ಯೆಗಳು ಬರುವಂಥದ್ದು, ಈ ಥರದ್ದು ಏನಾದರೂ ವ್ಯತ್ಯಾಸಗಳಿದ್ದರೆ ಸ್ವಲ್ಪ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಓದಿ ಮಾರ್ಚ್ ತನಕ ಇದನ್ನು ಮಾಡಿದರೆ ತುಂಬ ಅನುಕೂಲ. ಏನಾದರೂ ಸಣ್ಣದಾಗಿ ಶುರುವಾಗಿ ದೊಡ್ಡ ಸಮಸ್ಯೆಗಳು ಬರುವಂಥದ್ದಿದ್ರೂ ಕೂಡ ಅದು ಸಣ್ಣದರಲ್ಲೇ ಪರಿಹಾರ ಆಗುತ್ತೆ. ಸೊ ಕುಂಭರಾಶಿಯವರು ವರ್ಷದ ಪ್ರಾರಂಭದಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಹಣಕಾಸು, ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಪ್ರಾಪರ್ಟಿ, ಉದ್ಯೋಗದಲ್ಲಿ ಪರಿವರ್ತನೆ, ಇದು ಯಾವುದಕ್ಕೂ ಕುಂಭರಾಶಿಯವರಿಗೆ ಸಮಸ್ಯೆ ಇಲ್ಲ. ಗುರುಬಲ ಇದೆ, ಖಂಡಿತ ಪ್ರಯತ್ನ ಮಾಡಿ, ಅಭಿವೃದ್ಧಿಗಳನ್ನು ಖಂಡಿತ ಕಾಣ್ತೀರಾ. ಸ್ವಲ್ಪ ವಿಳಂಬ ಆಗ್ಬೋದು, ಬಟ್ ಅನುಕೂಲಗಳು ಖಂಡಿತ ಇದೆ ಕುಂಭರಾಶಿಯವರಿಗೆ. ಪ್ರಾರಂಭದ ಈ ಹೊಸ ವರ್ಷದ ಪ್ರಾರಂಭದಲ್ಲಿ ಜನವರಿ 15ರಿಂದ ಮಾರ್ಚ್ 15ರ ತನಕ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೆ ಪರಿಹಾರ ಕೂಡ ಸೂಚಿಸಿದ್ದೇನೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿ, ಇಲ್ಲ ದುರ್ಗಾ ಖಡ್ಗಮಾಲ ಸ್ತೋತ್ರವನ್ನು ಪಠನೆ ಮಾಡಿ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಪಂಚಾಮೃತ ಅಭಿಷೇಕ, ತುಳಸಿಯಿಂದ ಅರ್ಚನೆ, ಇದೆಲ್ಲ ತುಂಬ ಒಳ್ಳೆಯ ಪರಿಹಾರಗಳು. ಇದಕ್ಕೆ ಯಾವುದೇ ದೊಡ್ಡ ಪ್ರಮಾಣದ ಆಯವ್ಯಯಗಳು ಬರೋದಿಲ್ಲ, ಶ್ರಮ ಏನಿಲ್ಲ. ಇದನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಬೋದು. ಅದಕ್ಕೆ ಇದನ್ನೆಲ್ಲ ಪರಿಹಾರ ಅಂತ ಆ ಲಿಸ್ಟಲ್ಲಿ ಬರೋದೇ ಇಲ್ಲ. ಇದು ಸಂಸ್ಕಾರ ಅಂತ ಹೇಳುತ್ತೆ. ಇದನ್ನು ರೂಢಿಸ್ಕೊಂಡ್ರೆ ಸಮಸ್ಯೆಗಳು ತುಂಬ ಕಡಿಮೆ ಆಗುತ್ತೆ. ಜ್ಯೋತಿಷ ಕೇಳುವ ಪ್ರಮೇಯಗಳೇ ಬರೋದಿಲ್ಲ. ಈ ಸಂಸ್ಕಾರಗಳು ಅತ್ಯಂತ ಅವಶ್ಯಕ. ಇದನ್ನು ಅಳವಡಿಸ್ಕೊಂಡ್ರೆ ಸಮಸ್ಯೆಗಳು ಖಂಡಿತ ಕಡಿಮೆ ಆಗುತ್ತೆ. ಏಕೆಂದರೆ ಡಿಸೆಂಬರ್ 5ರ ತನಕ ಸರ್ಪದೋಷಗಳು ಕುಂಭರಾಶಿಯವರಿಗೆ ಜನ್ಮರಾಶಿಯಲ್ಲೇ ಇರುತ್ತೆ. ಇದು ಬ್ಯಾಕ್ ಪೈನ್, ಬೆನ್ನು ಹುರಿಯ ಸಮಸ್ಯೆಗಳು, ಸ್ಕಿನ್ ಅಲರ್ಜಿ, ಹಾರ್ಮೋನ್ ವ್ಯತ್ಯಾಸ ಸ್ತ್ರೀಯರಿಗೆ ಇದೆಲ್ಲ ಕೊಡುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಏನೆಲ್ಲ ಪರಿಹಾರ ಹೇಳಿದ್ದೀನಿ ಅದನ್ನು ಖಂಡಿತ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣ್ತೀರಾ. ಆರೋಗ್ಯದ ಬಗ್ಗೆ ಗಮನ ಕೊಡಿ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಒಬ್ಬರಿಂದ ಒಬ್ಬರಿಗೆ ಅನುಕೂಲ, ಇದೆಲ್ಲ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತ ಅನುಕೂಲ ಆಗುತ್ತೆ. ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳೇನಾದರೂ ಇದ್ದರೆ 1 ತಿಂಗಳು ಅವಾಯ್ಡ್ ಮಾಡಿ. ಸೊ ಜನವರಿ 19ರಿಂದ ಮಾಘ ಮಾಸ ಪ್ರಾರಂಭ ಆಗುತ್ತೆ. ಸೊ ಆ 15 ದಿನಗಳ ನಂತರ ಅಂದರೆ ಫೆಬ್ರವರಿ ಮೊದಲ ವಾರಗಳಲ್ಲಿ ಶುಭ ಕಾರ್ಯಗಳು ಅಥವಾ ಯಾವುದಾದ್ರೂ ವಾಹನ, ಪ್ರಾಪರ್ಟಿ ಇದನ್ನೆಲ್ಲ ಖರೀದಿ ಮಾಡ್ಬೋದು. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಖಂಡಿತ ಶುಭ ಆಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಪಂಚಮದಲ್ಲೇ ಗುರು ಇದ್ದಾನೆ, ಖಂಡಿತ ಅನುಕೂಲ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಅದ್ಭುತವಾದಂತಹ ಸಮಯ, ಯಾವುದೇ ಸಮಸ್ಯೆಗಳಿಲ್ಲ. ಉನ್ನತ ವ್ಯಾಸಂಗ, ವಿದೇಶದಲ್ಲಿ ವಿದ್ಯೆ, ಉದ್ಯೋಗ ಇದೆಲ್ಲದೂ ಕೂಡ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಾಗತ್ತೆ. ರೋಗಸ್ಥಾನದ ಮೇಲೆ 6 ಗ್ರಹಗಳ ದೃಷ್ಟಿ ಬೀಳುತ್ತೆ. ಸರ್ಪದೋಷಗಳು ಕೂಡ ಉಂಟಾಗಿದೆ. ಸೊ ಇದೆಲ್ಲ ಕುಂಭರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹೊಸ ಸ್ನೇಹಿತರನ್ನು ಹುಟ್ಟಾಕೊಳ್ಬೇಡಿ, ತುಂಬ ಅನವಶ್ಯಕ ಸಮಸ್ಯೆಗಳನ್ನು ತಂದುಕೊಳ್ತೀರ. ವಿವಾಹ, ಇದಕ್ಕೆ ಗುರುಬಲ ಕುಂಭರಾಶಿಯವರಿಗಿದೆ. ಬಹಳ ಸಮಯದಿಂದ ಏನಾದರೂ ವಿಳಂಬ ಆಗ್ತಾಯಿದ್ರೆ ಖಂಡಿತ ಮುಂದುವರಿಸಿ, ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ಸಮಯಗಳನ್ನು ವ್ಯರ್ಥ ಮಾಡಬೇಡಿ. ಗುರುವಿನ ಒಂದು ಆರಾಧನೆ ಮಾಡಿ, ಗುರುಗಳ ದರ್ಶನ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ. ಕುಂಭರಾಶಿಯವರಿಗೆ ವಿವಾಹಕ್ಕೆ ತುಂಬ ಉತ್ತಮವಾದ ಗುರುಬಲ. ಜೂನ್ 1ರ ತನಕ ಇರುತ್ತೆ, ಖಂಡಿತ ವಿಳಂಬ ಮಾಡದೇ ಇರೋದು ಉತ್ತಮ. ದಂಪತಿಗಳ ನಡುವೆ ಆರೋಗ್ಯದ ಬಗ್ಗೆ ಗಮನ ಕೊಡಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರುತ್ತೆ, ಬಟ್ ನಿಷ್ಠುರಗಳನ್ನು ಮಾಡಿಕೊಳ್ಳಬೇಡಿ. ಅನವಶ್ಯಕ ವಾಗ್ವಾದಗಳನ್ನು ಮಾಡಬೇಡಿ. ಇದು ಕೇವಲ ಮಾರ್ಚ್ 15ರ ತನಕ ಮಾತ್ರ ಡಿಪೆಂಡ್ ಆಗಿರುತ್ತೆ, ಆನಂತರ ಯಾವುದೇ ಸಮಸ್ಯೆಗಳಿಲ್ಲ. ಮಾನಸಿಕವಾಗಿ ಹಿನ್ನಡೆಗಳಾಗುತ್ತೆ, ಇಲ್ಲದೇ ಇದ್ದರೆ ಆರೋಗ್ಯದಲ್ಲಿ ಹಿನ್ನಡೆ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭದಲ್ಲೇ ಪರಿಹಾರಗಳನ್ನು ಹೇಳಿದ್ದೇನೆ, ಅದನ್ನು ಮಾಡ್ಕೊಳ್ಳಿ. ಅಷ್ಟಮಾಧಿಪತಿಯಾದಂತಹ
ಬುಧ ಲಗ್ನದ ವ್ಯಯಭಾವದಲ್ಲಿದ್ದಾನೆ, ಯಾವುದೇ ಸಮಸ್ಯೆಗಳಿಲ್ಲ. ಮೃತ್ಯುಕಂಟಕ ಅನ್ನುವಂಥದ್ದು ಏನಿಲ್ಲ. ಸ್ವಲ್ಪ ಶರೀರದಲ್ಲಿ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂಥದ್ದು, ಅದರಲ್ಲೂ ಬೆನ್ನು ಹುರಿಗೆ ಸಂಬಂಧಪಡುವ ಆರೋಗ್ಯ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಭಾಗ್ಯಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದಾನೆ. ಸ್ವಲ್ಪ ಈ ಮಾಸದಲ್ಲಿ ಖರ್ಚುಗಳು ಜಾಸ್ತಿ, ಅದು ಆರೋಗ್ಯದ ವಿಚಾರಕ್ಕೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದರೆ ತಡೆ ಆಗುತ್ತೆ ಇದಕ್ಕೆ. ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಕುಜ ವ್ಯಯಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸೊ ಕುಂಭರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಈ ಸಮಯದಲ್ಲಿ ಮಾಡಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ಮಾರ್ಚ್ 15ರಿಂದ ಆಲ್ಮೋಸ್ಟ್ ನಿಮಗೆ ಜೂನ್ 1ನೇ ತಾರೀಕಿನ ತನಕ ಗುರುಬರ ಇರುತ್ತೆ. ಆ ಸಮಯದಲ್ಲಿ ಯಾವುದೇ ಉದ್ಯೋಗದ ಪರಿವರ್ತನೆಗಳು ಬಂದರೆ ಕುಂಭರಾಶಿಯವರು ಖಂಡಿತ ಮಾಡ್ಬೋದು. ಅಲ್ಲಿ ತನಕ ಯಾವುದೇ ಬದಲಾವಣೆಗಳನ್ನು ಮಾಡಬೇಡಿ. ಲಾಭಸ್ಥಾನಾಧಿಪತಿ ಗುರು ಪಂಚಮದಲ್ಲಿದ್ದಾನೆ, ಲಾಭಸ್ಥಾನವನ್ನು ನೋಡ್ತಾನೆ. ಸೊ ಗುರು ಯಾವಾಗಲೂ ನಿರೀಕ್ಷೆಗೂ ಮೀರಿದ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಗುರು ಒಂದು ರೀತಿ ವೈರಾಗ್ಯದ ಗ್ರಹ. ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ಗಳು ಕೂಡ ಕಡಿಮೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ ಗುರು. ಸೊ ಗುರುಬಲ ಇದ್ದಾಗ ಇದು ಒಂದು ರೀತಿ ನೆಗೆಟಿವ್. ತುಂಬ ಸ್ವಾರ್ಥ ಇರೋದಿಲ್ಲ, ಅತಿಯಾದ ನಿರೀಕ್ಷೆ ಇರೋದಿಲ್ಲ. ಆದರೆ ಪ್ರಯತ್ನಗಳನ್ನು ಬಿಡಬೇಡಿ, ಯಾಕೆಂದರೆ ಗುರುಬಲ ಇದ್ದಾಗ ಮಾತ್ರ ಫೌಂಡೇಶನ್ ಹಾಕಬೇಕು. ನೀವು ಮನೆ ಕಟ್ಟಿ ಪೂರೈಸುವಾಗ ಗುರುಬಲ ಇಲ್ಲದಿದ್ದರೂ ಪರವಾಗಿಲ್ಲ, ಫೌಂಡೇಶನ್ ಹಾಕುವಾಗ ಗುರುಬಲ ಇರಬೇಕು. ಸೊ ಹಾಗಾಗಿ ನಾವು ಏನೆಲ್ಲ ಹೇಳ್ತೇವೆ, ವಿದ್ಯೆ ಪ್ರಾರಂಭ ಮಾಡಿ, ಉದ್ಯೋಗ ಈ ಸಮಯದಲ್ಲಿ ಪ್ರಾರಂಭ ಮಾಡಿ, ವಿವಾಹ ಈ ಸಮಯದಲ್ಲಿ ಅನುಕೂಲ ಆಗುತ್ತೆ, ಸಂತಾನ ಈ ಸಮಯದಲ್ಲಿ ಅನುಕೂಲ ಆಗುತ್ತೆ. ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳು ಬಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಗುರು ಅತಿಯಾದ ಲಾಭದ ಎಕ್ಸ್ಪೆಕ್ಟೇಷನನ್ನು ಕೊಡೋದಿಲ್ಲ ಅವನು. ಬಟ್ ನೀವು ಪ್ರಯತ್ನಗಳನ್ನು ಮಾಡಬೇಕು. ಈ ಸಮಯದಲ್ಲಿ ಹಾಕುವ ಫೌಂಡೇಶನ್ಗಳು ಮುಂದಿನ ದಿನಗಳಲ್ಲಿ ತುಂಬ ಅಭಿವೃದ್ಧಿ ಕೊಡುತ್ತೆ. ಏಕೆಂದರೆ ಒಬ್ಬ ಮನುಷ್ಯ 7.5 ಮುಗಿದ ಮೇಲೆ ಏನೆಲ್ಲ ಅಭಿವೃದ್ಧಿ ಆಗ್ತಾನೆ, ಅದಕ್ಕೆ 7.5 ಸಮಯದಲ್ಲಿ ಬಂದ ಯಾವುದೋ ಒಂದು ಗುರುಬಲ ಒಂದು ಫೌಂಡೇಶನನ್ನು ಹಾಕ್ಕೊಟ್ಟಿರುತ್ತೆ. ಅದು 7.5 ಮುಗಿಯುವ ಟೈಮಿಗೆ ಅಭಿವೃದ್ಧಿಯ ಅಂಚಿನಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಕುಂಭರಾಶಿಯವರು ಈ ಸಮಯದಲ್ಲಿ ಅತಿ ದೊಡ್ಡ ಪ್ರಯತ್ನಗಳನ್ನು ಮಾಡೋದಕ್ಕೆ ಗುರು ತುಂಬ ಅನುಗ್ರಹ ಮಾಡ್ತಾ ಇದ್ದಾನೆ. ಅದರಲ್ಲೂ ಈ ತಿಂಗಳು ಮಾತ್ರ ವ್ಯಯಭಾವದಲ್ಲಿ 4 ಗ್ರಹಗಳಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಅದೇ 4 ಗ್ರಹಗಳು ಜನ್ಮರಾಶಿಗೆ ಬಂದು ಕೂತ್ಕೊಳ್ತಾರೆ. ಆ ಎಲ್ಲ ಗ್ರಹಗಳ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಸೊ ಇದೆಲ್ಲ ಈ ವರ್ಷದ ಪ್ರಾರಂಭದ ಒಂದು 15-20 ದಿನ ಮಾತ್ರ ನೆಗೆಟಿವಲ್ಲಿರುತ್ತೆ. ಆ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಒಂದೇ ಗಮನ ಕೊಡಬೇಕು. ಉಳಿದ ಎಲ್ಲ ವಿಚಾರಗಳಲ್ಲಿ ಕುಂಭರಾಶಿಯವರಿಗೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಸೊ 2026 ಜನವರಿ ತಿಂಗಳಲ್ಲಿ ಕುಂಭರಾಶಿಯವರು ಸಂಪೂರ್ಣ ಶುಭ ಫಲಗಳನ್ನು ಕಾಣುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.